ಹಾಯ್ 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 ಹೆಂಗೆ ಮಾಡೋದು ಹಾಯ್ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮಾತಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಮೊನ್ನೆ 13 ವರ್ಷದ ಹುಡುಗಿ ಮೇಲೆ ಒಂದು ರೇಪ್ ಆಯ್ತಲ್ವ. 32 ಜನ ಸೇರಿ ಆ ಹುಡುಗಿ ಮೇಲೆ ಒಂದು ಕೃತ್ಯ ಎಸಗಿದ್ದಾರೆ. ಇಂಥ ಕ್ರೂರ ವ್ಯಕ್ತಿಗಳಿರಬೇಕು ಅಂದರೆ, ಇವಾಗ ದ್ರೌಪದಿ ಮುರ್ಮು ಅವರು ಒಂದು ಆದೇಶನ ಹೊರಡಿಸಿದ್ದಾರೆ. 24 ಗಂಟೆ ಒಳಗೆ ಆ ರೇಪಿಸ್ಟ್ಗಳನ್ನು ಯಾರೇ ಆಗಿರಲಿ, ಮುಂದೆ ರೇಪ್ ಆದರೂ ಕೂಡ ಅವ್ರನ್ನ ಎನ್ಕೌಂಟರ್ ಮಾಡಬೇಕು, ಇಲ್ಲಾಂದರೆ ನೇಣಿಗೆ ಹಾಕಬೇಕು. ಆ ಡ್ಯೂಟಿಯಲ್ಲಿ 24 ಗಂಟೆಯಲ್ಲಿ ಡ್ಯೂಟಿಯಲ್ಲಿ ಯಾರ್ಯಾರಿದ್ರಲ್ಲ ಅವ್ರನ್ನೆಲ್ಲ ಇಲ್ಲಾಂದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ, ರೇಪ್ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು? ನಿಮ್ಮ ಕಾನೂನು ವ್ಯವಸ್ಥೆ ಏನಿದೆ? ಇವಾಗ ಮೊನ್ನೆ ದುಬೈಯಲ್ಲಿ ನಾನು ಇಂಡಿಯಾದೊಂದು ಹುಡುಗಿ ಹೇಳಿದ್ರು, ನಾವು 12 ಗಂಟೆ 2 ಗಂಟೆ 1 ಗಂಟೆ ಆದರೂ ಪರವಾಗಿಲ್ಲ, ಒಬ್ಬರೇ ಅಡ್ಡಾಡ್ಬೋದು ಹೆಣ್ಮಕ್ಳು ದುಬೈಯಲ್ಲಿ ಅಂತ. ನಮ್ಮ ಭಾರತದಲ್ಲಿ ಏನಕ್ಕೆ ಆ ವ್ಯವಸ್ಥೆ ಇಲ್ಲ? ಸರಿ, ಹುಡುಗಿ ಹೊರಗೆ ಹೋಗ್ಬೇಕಾದ್ರೆ ಅವ್ರ ಪೇರೆಂಟ್ಸ್ ಹೆಂಗೆ ಬಿಟ್ಟರು ಗೊತ್ತಿಲ್ಲ. ಈ ಭಾರತದಲ್ಲಿ ಎಂಥ ಜನ ಇದ್ದಾರಂತ ಗೊತ್ತಿದ್ದು ಹೊರಗಡೆ ಬಿಟ್ಟಿದ್ದಾರೆ. ಅವ್ರು ಯಾವ ಧೈರ್ಯದ ಮೇಲೆ ಬಿಟ್ಟರು? ಇವಾಗ ತಂದೆ ತಾಯಿಗಳು ತಪ್ಪು, ಆ ಹುಡುಗಿ ತಪ್ಪು ಅಂತ. ಚಿಕ್ಕ ವಯಸ್ಸಿನಲ್ಲಿ ಹುಡುಗಿನ ಹೊರಗಡೆ ದಯವಿಟ್ಟು ಯಾರು ಚಿಕ್ಕ ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಇವಾಗ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ, ಯಾರನ್ನೂ ಮನೆ ಅಂತ ದೊಡ್ಡವ್ರನ್ನೇ ಬಿಡಲ್ಲ, ಇನ್ನು ಚಿಕ್ಕ ಮಕ್ಕಳನ್ನೂ ಬಿಡಲ್ಲ, ಇನ್ನು ಯಾರನ್ನ ಬಿಡ್ತಾರೆ? ಯಾರನ್ನೂ ಬಿಡಲ್ಲ. ಜೊತೆಲೊಬ್ರು ಇದ್ದರೆ ಹೊರಗೆ ಹೋಗಿ. ದಯವಿಟ್ಟು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಮಕ್ಕಳ ಜೊತೆ ಒಬ್ಬರು ದೊಡ್ಡವರು ಹೋಗಿ. ದಿನ ಬೆಳಗಿದ್ರೆ ಬರೀ ರೇಪು ನ್ಯೂಸ್ ನೋಡೋಕ್ಕಾಗಲ್ಲ. ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ದೊಡ್ಡವರೊಬ್ಬರು ಹೋಗಲೇಬೇಕು. ಈಗಿನ ಕಾನೂನು ವ್ಯವಸ್ಥೆ ಹಂಗಿದೆ. ಸೊ ಎಲ್ಲರೂ ಜಾಗೃತವಾಗಿರಿ.